ತುಂಬಾ ಇಂಪಾರ್ಟೆಂಟ್ ಬಂದು ಶಾಕಾಹಾರ, ಅಹಿಂಸಾ. ಶಾಕಾಹಾರ ಮೆಡಿಟೇಷನ್ ಅಂದ್ರೆ ಏನು ಅಂದ್ರೆ, ನಾವಿವಾಗ ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಏನ್ ಬೇಕಂದ್ರೆ ಅದು ಇವಾಗ ಏನೋ ಒಂದು ತಿಂತಾ ಇರ್ತೀವಿ. ಆ ಟೈಮಲ್ಲಿ ನಮ್ಗೆ ನಮ್ ಬಾಡಿ ಬಂದು ಸಪೋರ್ಟ್ ಮಾಡಲ್ಲ. ಹೆವಿ ಇವಾಗ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಶಾಕಾಹಾರ ಅಂದ್ರೆ ಬರೀ ವೆಜಿಟೇರಿಯನ್ ಅಂತ ಮಾತ್ರನೇ ಇಲ್ಲ, ಎಷ್ಟು ಬೇಕೋ ಅಷ್ಟೇ ನಾವು ಇಂಟೇಕ್ ಮಾಡ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಇವಾಗ ಅದೇನದು ನಾನ್ ವೆಜ್ ನ ಬಂದು ಕಂಪಲ್ಸರಿ ಯಾರೇ ಇದ್ರೇನು ಅದನ್ನ ಅವಾಯ್ಡ್ ಮಾಡಿ ಬರೀ ಫುಲ್ ಅಂಡ್ ಫುಲ್ ನಾವು ಶಾಕಾಹಾರದ ಮಾಡ್ಕೊಂಡ್ರೆ ನಮ್ ಬಾಡಿ ಬಂದು ಅದಕ್ ತగ్గಟ್ಟು ಅದಕ್ಕೆ ರಿಯಾಕ್ಟ್ ಆಗತ್ತೆ ಮಾಸ್ಟರ್ಸ್. ಅವಾಗ ಅದು ಬಂದು ಡೈಜೆಷನ್ ಪ್ರಾಸೆಸ್ ತುಂಬಾ ಅದು ಈಸಿ ಆಗತ್ತೆ. ಸೊ ಅದು ಎನರ್ಜಿ ಬಂದು ಕಡಿಮೆ ತಗೊಳತ್ತೆ. ಸೊ ನಾವು ತಗೊಳ್ಳಿರೋ ಎನರ್ಜಿ ಬಂದು ಅದು 100% ತಗೊಂಡ್ರೆ ಅದಕ್ಕೆ ಒಂದು 20% ಹೋಗುತ್ತೆ, ಮಿಕ್ಕಿದ 80% ಹಂಗೆ ಇರುತ್ತೆ. ಅದೇ ಈ ನಾನ್ ವೆಜ್ ನಾವು ಯಾವಾಗ ಇಂಟೇಕ್ ಮಾಡ್ತೀವೋ ಅದು 1 ಡೇ ಅಲ್ಲ 2-3 ಡೇಸ್ ಆಗತ್ತೆ ಅದನ್ನ ಡೈಜೆಸ್ಟ್ ಮಾಡಕ್ಕೆ. ಸೊ ನಾವ್ ಎಷ್ಟೇ ತಗೊಂಡ್ರು ನಮ್ ಎನರ್ಜಿ ಫುಲ್ಲು ಡೈಜೆಷನ್ ಆಗ್ಲಿ, ಮತ್ತೆ ನಮ್ಗೆ ಅರಿಷಡ್ ವರ್ಗದಲ್ಲಿ ಇನ್ನೂ ಜಾಸ್ತಿ ಆಗತ್ತೆ. ಕೋಪ ಬರೋದಿರ್ಲಿ, ಒಂದು ನೆಗೆಟಿವ್ ಫೀಲಿಂಗ್ಸ್ ಆಗ್ಲಿ, ಎಲ್ಲಾನು ನಮ್ಗೆ ನಾನ್ ವೆಜ್ ಇದು ಮಾಡುವಾಗ ಬರುತ್ತೆ ಮಾಸ್ಟರ್ಸ್. ಸೊ ಕಂಪ್ಲೀಟ್ ಆಗಿ ಧ್ಯಾನಕ್ಕಿಂತ ಮೊದಲು ಫುಲ್ ಅಂಡ್ ಫುಲ್ ಶಾಕಾಹಾರ ನಾವು ಹಾಕ್ಬೇಕು ಮಾಸ್ಟರ್ಸ್. ಶಾಕಾಹಾರದಲ್ಲೇ ಮಿತಾಹಾರ ಅಂದ್ರೆ ಎಷ್ಟು ನಮ್ಗೆ ಬೇಕು, ಹೊಟ್ಟೆ ತುಂಬಿಕೊಂಡು ಫುಲ್ಲಾಗೆ ನಾವು ತಗೊಂಡ್ಬಿಟ್ಟು ನಾವು ಏನಾಗತ್ತೆ, ನಮ್ಗೆ ತಮೋಗುಣ ಜಾಸ್ತಿ ಆಗತ್ತೆ. ಏನ್ ಮಾಡ್ತಾರೆ, ಬರೀ ನಿದ್ದೆ ಮಾಡ್ತಾರೆ, ಲೇಜಿನೆಸ್ ಆಗ್ಬಿಡತ್ತೆ, ನಮ್ಗೆ ಏನ್ ಕೆಲ್ಸನೂ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ಏನೋ ನಮ್ಗೆ ಧ್ಯಾನ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಮಿತಾಹಾರ ತಗೋಬೇಕು. ಮಿತಾಹಾರದಲ್ಲೇ ಬರೀ ಆಹಾರ ಮಾತ್ರ ಅಲ್ಲ ಮಾಸ್ಟರ್ಸ್, ನಮ್ ಪಂಚೇಂದ್ರಿಯದಲ್ಲಿನೂ ಎಲ್ಲ ಮಿತವಾಗಿ ಇರ್ಬೇಕು. ಪಂಚೇಂದ್ರಿಯದಲ್ಲಿ ಏನು, ಇವಾಗ ನೋಡೋದು ಅಷ್ಟೇ. ಅನ್ವಾಂಟೆಡ್ ಸೀರಿಯಲ್ಸ್ ಆಗ್ಲಿ, ಬೇಕು ಅನ್ನೋವಾಗ ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಹೊತ್ತು ನೋಡ್ಬೇಕು ಬಿಟ್ಟು ಆ ಸೀರಿಯಲ್ಸ್ ಫುಲ್ ಅಂಡ್ ಫುಲ್ ಅವಾಯ್ಡ್ ಮಾಡ್ಬೇಕು. ಫಿಲಿಮ್ ಎಷ್ಟು ಬೇಕೋ ಅಷ್ಟೇ ನೋಡ್ಬೇಕು. ದಿನಕ್ಕೆ ಒಂದು, ಇಲ್ಲಾಂದ್ರೆ ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡಿರೋದು, ಇವಾಗ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಯಾರ್ ನೋಡಿದ್ರೇನು ಮೊಬೈಲ್ ನೋಡ್ಕೊಂಡು ಇರೋದು. ಯಾಕಂದ್ರೆ ಈ ನಮ್ ಅನ್ವಾಂಟೆಡ್ ಅಲ್ಲಿ ನಾವು ನಮ್ಮ ಕಣ್ಣನ್ನ ಯೂಸ್ ಮಾಡ್ತಾ ಇದ್ರೆ ಅದೂನು ಎನರ್ಜಿ ಅಲ್ಲಿನೂ ಹೋಗ್ತಾ ಇರತ್ತೆ. ಇವಾಗ ತುಂಬಾ ಜನ ನಾನ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಂತಾರೆ, ಆದ್ರೆ ಇಲ್ಲಿ ಮೊಬೈಲ್ ನೋಡ್ಕೊಂಡಿರ್ತಾರೆ. 1 ಅವರ್ ಒಂದು 15-20 ಮಿನಿಟ್ಸ್ ನೋಡಿದ್ರೇನು ನಾವು ಗೇನ್ ಮಾಡಿರೋ ಎನರ್ಜಿ ಎಲ್ಲ ಹೋಗುತ್ತೆ ಮಾಸ್ಟರ್ಸ್. ಇವಾಗ ನಮ್ಗೆ ಬೇಕಾ, ಯಾರಿಗಾದ್ರೂ ಕಾಲ್ ಮಾಡ್ಬೇಕಾ, ಇಲ್ಲಾಂದ್ರೆ ಮೆಸೇಜ್ ಮಾಡ್ಬೇಕಾ, ಅವಾಗ ನಾವು ತೆಗ್ದು ಯೂಸ್ ಮಾಡಿ ಮತ್ತೆ ಅದನ್ನ ಇಟ್ರೆ ನಮ್ ಎನರ್ಜಿ ಹಂಗೆ ಸೇವ್ ಆಗುತ್ತೆ. ಪಂಚೇಂದ್ರಿಯದಲ್ಲಿ ಮತ್ತೆ ಎಷ್ಟು ಬೇಕೋ ಅಷ್ಟೇ ಕೇಳ್ಬೇಕು. ಯಾರ ಹತ್ರನು ಜಾಸ್ತಿ ಫೋನಲ್ಲಿ, ಇವಾಗ ಫ್ರೀ ಬಂದಿದೆ ಅಲ್ವಾ ಅಂತ ಎಲ್ರಿಗೂ ಫೋನ್ ಮಾಡಿ ಅವ್ರ ವಿಚಾರಗಳು ಇಲ್ಲಾಂದ್ರೆ ನಮ್ ವಿಚಾರಗಳು ಎಲ್ಲ ಬೇಕು ಅನ್ನೋದು ಮಾತ್ರನ ಅವ್ರಿಗೆ ಕೊಡ್ಬೇಕು. ಇವಾಗ ನಿಮ್ ವಿಷಯಗಳೇನಾದ್ರೂ ಬೇಕಾ, ಇಲ್ಲಾಂದ್ರೆ ನಿಮ್ಗೆ ಹೇಳಿದ್ರೆ ಅದು ಯೂಸ್ಫುಲ್ಲಾ, ಅದರಿಂದ ನಿಮ್ಗೆ ಏನಾದ್ರೂ ಸೊಲ್ಯೂಷನ್ ಕೊಡ್ತೀರಾ, ಇಲ್ಲಾಂದ್ರೆ ನಿಮ್ಗೆ ಹೇಳಿದ್ರೆ ಏನಾದ್ರೂ ಉಪಯೋಗ ಇದೆಯಾ ಅಂತ ಮಾತ್ರನೇ ನಾವು ವಿಚಾರಗಳನ್ನ ಹೇಳ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಸುಮ್ನೆ ನಾವು ಮಾತಾಡ್ತಾ ಇದ್ರೆ ಅನ್ವಾಂಟೆಡ್ ಸ್ಪೀಕಿಂಗ್, ಅನ್ವಾಂಟೆಡ್ ಟಾಕಿಂಗ್, ಅನ್ವಾಂಟೆಡ್ ಲಿಸನಿಂಗ್ ಆಲ್ಸೋ, ಅನ್ವಾಂಟೆಡ್ ಸೀಯಿಂಗ್, ಅನ್ವಾಂಟೆಡ್ ಫೀಲಿಂಗ್ ಎಲ್ಲಾನು ಏನಾಗತ್ತೆ, ನಮ್ ಎನರ್ಜಿ ಲಾಸ್ ಆಗತ್ತೆ. ನಮ್ ಪಂಚೇಂದ್ರಿಯನು ಮಿತಾಹಾರ ಅಂದ್ರೆ ಬರೀ ತಿನ್ನೋ ಊಟ ಮಾತ್ರನೇ ಅಲ್ಲ ಮಾಸ್ಟರ್ಸ್. ನಾವು ನೋಡೋದು, ನಾವು ಕೇಳೋದು, ನಾವು ಮಾತಾಡೋದು, ನಾವು ಏನ್ ಕೆಲ್ಸಗಳು ಮಾಡ್ತೀವೋ ಎಲ್ಲಾನು ಮಿತಾಹಾರದಲ್ಲಿ ಬರುತ್ತೆ. ಸಾರ್ ಏನ್ ಹೇಳ್ತಾರೆ, ಯಾವಾಗ್ಲೂ ಮಧ್ಯ ಮಾರ್ಗ ಅಂತ. ಯಾವಾಗ್ಲೂ ಜಾಸ್ತಿನೂ ಇರ್ಬಾರ್ದು, ಏನೇ ಇರ್ಲಿ ಓವರ್ ಆಗಿ ಸಂಪಾದನೆ ಮಾಡಬಾರ್ದು, ಕಡಿಮೆ ಸಂಪಾದನೆ ಮಾಡಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಬೇಕು. ಓವರ್ ಆಗಿ ತಿನ್ಬಾರ್ದು, ಕಮ್ಮಿನೂ ತಿನ್ಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು.
ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲ ತಗೊಂಡ್ ಬಂದು ಬೇಕಿರೋದೆಲ್ಲ ನಾವು ನೋಡ್ಕೊಂಡು ಅದು ಬೇಕು ಇದು ಬೇಕು ಅಂತ ತಗೊಂಡು ಬಂದ್ರೆ ಏನಾಗತ್ತೆ, ಮನೆಗೆ ಬಂದು ಅದು ಒಂದು ವೇಸ್ಟ್ ಆಗತ್ತೆ ಅಷ್ಟೇ. ನಮ್ಗೆ ಅದು ಯೂಸ್ಫುಲ್ ಏನಾದ್ರೂ ಒಂದು ತಗೊಳಕ್ ಮುಂಚೆ ಇವಾಗ ನಮ್ ಈ ಆಧ್ಯಾತ್ಮಿಕ ಜೀವಿತದಲ್ಲಿ ಹೇಗೆ ಎನರ್ಜಿ ಇಂಪಾರ್ಟೆಂಟ್, ಅದೇ ಈ ಫಿಸಿಕಲ್ ಲೈಫಲ್ಲಿ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾವು ದುಡ್ಡು ಹೇಗೆ ನಮ್ಗಿದು ಬೇಕು ಅಂದ್ರೇನೆ ನಾವು ಖರ್ಚು ಮಾಡ್ತೀವಲ್ವಾ, ಅದು ಬೇಡ ಅಂದ್ರೆ ನಾವು ಸುಮ್ನೆ ಖರ್ಚು ಮಾಡ್ತೀವ? ಇಲ್ಲ, ನಮ್ಗೆ ಒಂದು ಪ್ರಾಸೆಸ್, ಐ ಮೀನ್ ನಮಗ್ ಗೊತ್ತಿರತ್ತೆ ಅದ್ ನಮ್ಗೆ ಬೇಕು ಬೇಡ ಅಂತ. ಅದೇ ತರ ಈ ಎನರ್ಜಿ ನಾವು ದಿನ ಸಂಪಾದನೆ ಮಾಡ್ತಾ ಇರ್ತೀವಿ. ದಿನ ನಾವು ಖರ್ಚು ಅಂದ್ರೆ ಇದ್ರಲ್ಲಿ ಹೇಗೆ ಅನ್ವಾಂಟೆಡ್ ಸಿಂಗ್, ನಾವು ಬೇಕಿರೋದೆಲ್ಲ ನಾವು ನೋಡ್ತಾ ಇದ್ರೆ ಅಲ್ಲಿ ಖರ್ಚಾಗ್ಬಿಡುತ್ತೆ. ಯಾರ ಹತ್ರದ್ದು ಮಾತಾಡಿದ್ರೆ ಅಲ್ಲಿ ವೇಸ್ಟ್ ಟಾಕಿಂಗ್, ಅನ್ವಾಂಟೆಡ್ ಟಾಕಿಂಗ್ ಏನಾದ್ರು ಮಾಡ್ತಾ ಇದ್ರೆ ಅಲ್ಲಿ ನಮ್ಮ ಎನರ್ಜಿ ಎಲ್ಲ ಖರ್ಚಾಗ್ಬಿಡುತ್ತೆ. ನಾವು ಬೇರೆ ಅವ್ರ ವಿಷಯಗಳು ಇಲ್ಲಾಂದ್ರೆ ಅವ್ರ ಕಷ್ಟಗಳು, ಮೇನ್ ಫಸ್ಟ್ ಥಿಂಗ್ ಮಾಸ್ಟರ್ಸ್, ನಾವು ಯಾರ ಕಷ್ಟಗಳು ಕೇಳ್ಬಾರ್ದು, ಯಾರ ಕಷ್ಟಗಳು ಕೇಳ್ಬಾರ್ದು, ನಮ್ ಕಷ್ಟನೂ ಒಬ್ಬರಿಗೆ ಶೇರ್ ಮಾಡಬಾರ್ದು. ಯಾಕಂದ್ರೆ ಇವಾಗ ಕಷ್ಟ ನಾವು ಕೇಳಿದ್ರೆ ಅದೇ ಅವ್ರ ಏನಾದ್ರು ಅವ್ರ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್, ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಸಂತೋಷವಾಗಿರೋ ಏನಾದ್ರು ಹೇಳಿದ್ರೆ ಜನ ನೋಡಿ ಬೇಕಂದ್ರೆ ಯಾರು ಹ್ಯಾಪಿ ಫೀಲ್ ಆಗಲ್ಲ. ಇನ್ನು ಅವ್ರಿಗೆ ಈಗೋ ಬರುತ್ತೆ, ಏನೋ ಏನಂತಾರೆ, ಒಂದು ಇವ್ರಿಗೆ ಮಾತ್ರ ಈ ತರ ಇರೋದು, ಇವ್ರು ಹೆಚ್ಚು ಹೇಳ್ಕೊಂತಾರೆ, ಆ ತರ ಇದ್ ಬರುತ್ತೆ. ಸೊ ಏನು ಬೇಡ, ಅವ್ರ ಹತ್ರ ನಾವು ಅವ್ರ ಏನ್ ಹೇಳೋದು, ಅವ್ರ ಕ್ಯಾರೆಕ್ಟರ್ ನಾವು ತಿಳ್ಕೊಬೇಕು, ಅವ್ರ ಹತ್ರ ಯಾವ ತರ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಇನ್ನೂ ನಮ್ ಕಷ್ಟದಲ್ಲಿ ನಾವು ಹೇಳ್ತಾ ಇದ್ರೆ ಅವ್ರು ಸುಖವಾಗೇ ಕೇಳ್ಕೊಂಡ್ ಕೂತಿರ್ತಾರೆ. ಯಾರು ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಲ್ಲ. ಇವಾಗ ಯಾರಾದ್ರೂ ಸಾಲ್ವ್ ಮಾಡ್ತಾರಂದ್ರೆ ಅವ್ರ ಹತ್ರ ಹೋಗಿ ಬೇಕಂದ್ರೆ ನಾವು ಈ ತರ ನನ್ಗೆ ಸ್ವಲ್ಪ ಮನಿ ಕಷ್ಟ ಇದೆ, ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ಅವರು ಹೆಲ್ಪ್ ಮಾಡಿದ್ರೆ ಅವ್ರ ಹತ್ರ ಹೋಗಿ ಹೇಳ್ಬೇಕು. ಸುಮ್ನೆ ನಮ್ಗೆ ಗೊತ್ತಿರೋರ್ಗೆಲ್ಲಾನು ನಮ್ ಕಷ್ಟನ್ನ ಮಾತ್ರ ಹೇಳ್ಬಾರ್ದು ಮಾಸ್ಟರ್ಸ್. ಇದ್ರಲ್ಲಿನೇ ನಮ್ ಎನರ್ಜಿ ಎಲ್ಲಾನು ವೇಸ್ಟ್ ಆಗತ್ತೆ. ಇವಾಗ ನಾವು ಮೆಡಿಟೇಷನ್ ಅಲ್ಲಿ ಗ್ರೂಪ್ ಮೆಡಿಟೇಷನ್, ಪಿರಮಿಡ್ ಮೆಡಿಟೇಷನ್ ಮಾಡ್ತೀವಿ, ಪೌರ್ಣಮಿ ಧ್ಯಾನ, ದಿನಾ ಧ್ಯಾನ ಎಲ್ಲ ಮಾಡ್ತೀವಿ. ಬಟ್ ನಾವ್ ದಿನ ಏನ್ ಮಾಡ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ. ನಮ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಾವು ಸೇವ್ ಮಾಡ್ತಾ ಇರ್ತೀವಿ, ಮತ್ತೆ ನಾವು ಡೆಬಿಟ್ ಮಾಡ್ತಾ ಇರ್ತೀವಿ. ನನ್ಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಖರ್ಚು ಮಾಡಿದ್ರೆ ನಮ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರತ್ತಾ ಇರಲ್ವಾ? ಏನು ಇರಲ್ಲ, ಝೀರೋ ಇರತ್ತೆ. ದಿನ ಖರ್ಚು ಮಾಡ್ತಾ ಇದ್ರೆ, ಸೇವ್ ಮಾಡಿಲ್ಲ ಅಂದ್ರೆ ದಿನ ಖರ್ಚು ಮಾಡ್ತಾ ಇದ್ರೆ ಏನಾಗತ್ತೆ, ಝೀರೋ ಆಗತ್ತೆ. ಅದೇ ತರ ದಿನ ನಾವೇನೋ ಚೆನ್ನಾಗಿ ಮೆಡಿಟೇಷನ್ ಮಾಡ್ತೀವಿ, ಚೆನ್ನಾಗೆಲ್ಲ ಮಾಡ್ತೀವಿ, ಬಟ್ ನಾವು ಇಲ್ಲಿ ಆಧ್ಯಾತ್ಮಿಕದಲ್ಲಿ ಏನು ಬೇಕಿರೋದೆಲ್ಲ ನಾವು ನೋಡೋದಾಗ್ಲಿ, ಕೇಳೋದಾಗ್ಲಿ, ಮಾತಾಡೋದಾಗ್ಲಿ, ಕೆಲ್ಸನೂ ಅಷ್ಟೇ. ಅದ್ ಬೇಕು ಅಂದ್ರೆ ಆ ತರ ಕೆಲಸ ಮಾಡ್ಬೇಕು, ಇಲ್ಲಾದ್ರೆ ಏನು ಕೆಲಸ ಇಲ್ಲ, ಕೂತ್ಕೋ ಮೆಡಿಟೇಷನ್ ಮಾಡು. ಇವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಎಷ್ಟು ಟೈಮ್ ನಾವು ವೆಯ್ಟ್ ಮಾಡ್ತೀವಿ, ಆ ಟೈಮಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಅಲ್ಲೆಲ್ಲ ವೆಯ್ಟ್ ಮಾಡ್ತೀವಿ, ಆದ್ರೆ ಮೆಡಿಟೇಷನ್ ಒಂದು 10-15 ನಿಮಿಷ ಮಾಡಿ ಅಂದ್ರೆ ಮಾತ್ರ ಮಾಡಲ್ಲ. ಸೊ ಈ ತರ ನಾವು ಮಾಡಿದ್ರೆ ನಮ್ ಎನರ್ಜಿ ಫುಲ್ ಅಂಡ್ ಫುಲ್ ಲಾಸ್ ಆಗ್ತಾ ಇರುತ್ತೆ. ನಾವು ಸಂಪಾದನೆ ಮಾಡಿರೋ ಎನರ್ಜಿ ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಎನರ್ಜಿನ ಡೈಲಿ ಸೇವ್ ಮಾಡ್ತಾ ಇರ್ಬೇಕು. ಹೇಗೆ ಸೇವ್ ಮಾಡ್ಬೇಕು, ಬೇಕು ಅನ್ನೋವಾಗ ಮಾತ್ರ ಮಾತಾಡ್ಬೇಕು. ಈ ತರ ಬೇಕು ಅನ್ನೋವಾಗ ಮಾತ್ರ ಕೇಳ್ಬೇಕು, ಯಾವ್ದು ಬೇಕೋ ಅದನ್ನ ಮಾತ್ರ ನೋಡ್ಬೇಕು ಮಾಸ್ಟರ್ಸ್. ಎನರ್ಜಿ ಬಂದು ನಾವು ಇನ್ಕ್ರೀಸ್ ಮಾಡ್ಕೋ ಮಾರ್ಗಗಳಿವಲ್ಲ. ದಿನ ನಾವ್ ಇದನ್ನ ಸೇವ್ ಮಾಡ್ತಾ ಇದ್ರೆ ಹೇಗೆ ನಮ್ಮ ಅಕೌಂಟ್ ಅಲ್ಲಿ ನಮ್ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೋ ಸೇವ್ ಮಾಡ್ತಾ ಇದ್ರೆ, ಅದೇ ತರ ನಮ್ಮ ಅಕೌಂಟ್ ಅಲ್ಲಿ, ನಮ್ ಬಾಡಿಯಲ್ಲಿ ನಮ್ ಎನರ್ಜಿನೂ ಸೇವ್ ಮಾಡ್ಕೊಂಡು ನಮ್ ಎನರ್ಜಿ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಇನ್ನೊಂದು ಮೇನ್ ಮೌನಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇವಾಗ ಮೌನಂ ಅಂದ್ರೆ ಏನು, ಸ್ಯಾರ್ ಹೇಳ್ತಾರೆ, ಸ್ಯಾರ್ ಗೊತ್ತಿದೆಯಲ್ವೋ, 1 year ಫುಲ್ಲು ಸ್ಯಾರ್ ಮೌನದಲ್ಲೇ ಇದ್ರು. ಆದ್ರೇನು ಎಲ್ಲಾ ವರ್ಕ್ಸ್ ಎಲ್ಲಾನು ಕರೆಕ್ಟ್ ಆಗಿ ನಡೀತಾ ಇತ್ತು. ಎಲ್ಲಾ ಪ್ರೋಗ್ರಾಮ್ಸ್ ಆಗ್ಲಿ ಎಲ್ಲದಕ್ಕೂ ಸ್ಯಾರ್ ಬರ್ತಾ ಇದ್ರು.
ಓನ್ಲಿ ಎಷ್ಟು ಬೇಕು ಓನ್ಲಿ ಸ್ಪೀಚ್ ಮೆಸೇಜ್ ಕೊಡ್ತಾ ಇದ್ರು ಅಷ್ಟೇ. ಫುಲ್ ಅಂಡ್ ಫುಲ್ 1 ಇಯರ್ ಮೌನ ಇದ್ರು ನಮ್ಮ ಪತ್ರಿಜಿ ಸರ್. ರಮಣ ಮಹರ್ಷಿ ತಗೊಳ್ಳಿ, ಅವರು ಯಾವ್ದು ಬೇಕೋ ಅದಕ್ಕೆ 1 or 2 ವರ್ಡ್ಸ್ ಆನ್ಸರ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ರಿಗೂ ಗೊತ್ತು ಅನ್ವಾಂಟೆಡ್ ಆಗಿ ನಾವು ಇವಾಗ ಒಬ್ರಿಗೆ ನಾವು ಏನಾದ್ರೂ ಕೇಳಿದ್ರೆ ಒಂದ್ ಕತೆ ತರ ಹೇಳ್ತಾ ಹೋಗ್ತಾರೆ. ಅದು ಬೇಕಿಲ್ಲ. ನಮ್ಗೆ ಎಷ್ಟು ಬೇಕೋ ಇವಾಗ ಒಂದು ಕ್ವೆಶನ್ಗೆ ಬ್ರೀಫ್ ಆಗಿ ಸಿಂಪಲ್ ಆಗಿ ಆನ್ಸರ್ ಕೊಟ್ರೆ ಸಾಕು. ಎಸ್ ಆರ್ ನೋ. ಸರ್ ಇನ್ನು ಹೇಳ್ತಾರೆ, ಅದು ಎಸ್ ಆರ್ ನೋನು ಹೇಳೋದ್ ಅವಶ್ಯಕತೆ ಇಲ್ವಾ, ತಲೆ ಮಾತ್ರ ಹೂ ಅನ್ನೋ ಇಲ್ಲಾಂದ್ರೆ ಹೂ ಅನ್ನೋ ಅಷ್ಟೇ. ತಲೆ ಹಿಂಗ ಆಡಿ ಸಾಕು, ಅದನ್ನು ಮಾತಾಡ್ಬೇಡ ಅಂತಾರೆ ನಮ್ ಪತ್ರಿಜಿ ಸರ್. ನಿನಗೆ ಯಾರಾದ್ರೂ ಬಂದು ಏನಾದ್ರು ಕೇಳ್ತಾರ, ಇವಾಗ ಸಪೋಸ್ ನಿಮ್ಗೆ ಬಂದು ಅಯ್ಯೋ ಬಂದು ಕೂತ್ಕೊಂತಾರೆ ನಿಮ್ ಮನೆಯಲ್ಲಿ, ಈ ತರ ನಾವು ಹೆಂಗೆ ಹೋಗೋ ಅಂತ ಹೇಳೋದು ಅಂತ ಕೇಳ್ತಾರೆ ತುಂಬಾ ಜನ. ಅವಾಗ ನೀವೇನ್ ಮಾಡ್ಬೇಕು, ಸರ್ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ನಮ್ಗೆ. ಅವ್ರು ಬಂದಿರೋವ್ರಿಗೆ ನಾವು ಮೆಡಿಟೇಷನ್ ನ ಹೇಳ್ಕೊಡ್ಬೇಕು. ನಾವು ಹೇಳ್ಕೊಟ್ಟು ನಾವು ತಿಳ್ಕೊಂಡಿದೀವೋ ಆ ಜ್ಞಾನ, ಆ ಟಾಪಿಕ್ಸು, ತಿಳ್ಕೊಂಡಿರೋ ಸ್ಪೀಚಸ್ ಆಗ್ಲಿ, ಏನಾದ್ರೂ 1-2 ಪಾಯಿಂಟ್ ಅವ್ರಿಗೆ ಹೇಳ್ಬೇಕು. ಅವಾಗ ಅವ್ರು ಏನಾಗುತ್ತಾರೆ, ಅವರು ಧ್ಯಾನವಾಗಿ ಕನ್ವರ್ಟ್ ಆಗ್ತಾರೆ. ಇಲ್ಲಾಂದ್ರೆ ಅವ್ರು ಅಯ್ಯೋ ಇವಾಗ ಇವ್ರ ಮನೆಗೆ ಹೋದ್ರೆ ಧ್ಯಾನನೇ ಹೇಳ್ತಾರಪ್ಪ ಅಂತ ನಮ್ ಮನೆಗ್ ಬರೋದೇ ಬಿಟ್ಬಿಡ್ತಾರೆ. ಈ ಎರಡು ನಮ್ಗೆ ಯೂಸ್ಫುಲ್ಲೇ ಅಲ್ವಾ. ಬಂದು ಮಾತಾಡಿದ್ರೆ ಫೋನಲ್ಲಿನೂ ಅಷ್ಟೇ, ಯಾರಾದ್ರೂ ಸುಮ್ನೆ ಮಾತಾಡ್ತಾ ಇದ್ರೆ ನೀವು ಧ್ಯಾನ ಫೋನಲ್ಲಿನೂ ನಾವು ಎಲ್ರಿಗೂ ಹೇಳ್ಬೋದಲ್ವಾ. ಎಷ್ಟು ಜನ ನಾವು ನಮ್ ರಿಲೇಟಿವ್ಸ್ ಹತ್ರ ಬರೀ ಮಾತಾಡ್ತೀವಿ ಅಷ್ಟೇ. ಇನ್ನು ದಿನ ನೀವು ಬಂದು ಮೆಡಿಟೇಷನ್ ಬಗ್ಗೆ ಮಾತಾಡಿ ಅವ್ರು ಹಂಗೆ ಕಟ್ಟಾಗ್ಬಿಡ್ತಾರೆ, ಅಯ್ಯೋ ಇವ್ರು ಯಾವಾಗ್ಲೂ ಮೆಡಿಟೇಷನ್ ಮಾಡ್ತಾರಪ್ಪ ಅಂತ. ಇಲ್ಲಾಂದ್ರೆ ಅವರು ಮೆಡಿಟೇಷನ್ ಲೈನ್ಗೆ ಬರ್ತಾರೆ. ಅದು ನಮ್ಗೆ ಯೂಸ್ಫುಲ್ ಅಲ್ವಾ. ಅದೇ ತರ ಮೌನ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅವ್ರು ಕಟ್ಟಾದ್ರೆ ಏನಾಗತ್ತೆ, ನಮ್ಗೆ ಆ ಟೈಮ್ ಸೇವ್ ಆಗತ್ತೆ, ನಾವು ಮೌನದಲ್ಲಿ ಇರ್ಬೋದು. ಇದು ನಾವು ಒಂದಿನ ಇರಿ 1 year ಇರ್ಲಿ ಅಂತ ಹೇಳ್ತಾ ಇಲ್ಲ. ಸಪೋಸ್ ಒಂದಿನಾನು ನಮ್ ಕೈಯಲ್ಲಿ ಆಗ್ತಾ ಇಲ್ವಾ, ಏನ್ ಮಾಡ್ಬೇಕು, ಒಂದ್ ಟೈಮ್ ಸೆಟ್ ಮಾಡ್ಕೋಬೇಕು. 1 hour ನಾನು ಮೌನ ಇರ್ತೀನಿ. ಮೌನ ಇರ್ಬೇಕು ಅಂತ ಮೊಬೈಲ್ ನೋಡ್ಕೊಂಡಿದ್ರೆ ಅದು ವೇಸ್ಟ್. ಮೌನದಲ್ಲಿ ಮೆಡಿಟೇಷನ್ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಏನಾದ್ರೂ ಬುಕ್ಸ್ ಆದ್ರೂ ನಾವು ಓದ್ಬೋದು. ಏನಾದ್ರೂ ನಮ್ ಕೆಲ್ಸ ಇದ್ರು ಅದನ್ನು ಮಾಡ್ಕೋಬಹುದು. ನಾವು ಮೇನ್ ಮಾತಾಡೋದನ್ನ ಕಟ್ ಮಾಡ್ಬೇಕು. ಅದ್ ಹೇಗೆ ಸಾಧ್ಯ, ಮೌನ ಮಾಡಿದ್ರೆ ಮಾತ್ರನೇ ಸಾಧ್ಯ. ಮೌನ ಇದ್ರೆ ನಮ್ಮ ಡ್ರಾಸ್ಟಿಕ್ ಆಗಿ ನಮ್ಮ ಎನರ್ಜಿ ತುಂಬಾ ಚೇಂಜಸ್ ಬರುತ್ತೆ ಮಾಸ್ಟರ್ಸ್. ಇದೆಲ್ಲ ನಮ್ ಎನರ್ಜಿನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಇದನ್ನೆಲ್ಲ ನಾವು ಯೂಸ್ ಮಾಡ್ಬೇಕು. ದಿನ ನಾವು ಬಂದು ಧ್ಯಾನ, ಸಾಮೂಹಿಕ ಧ್ಯಾನ, ಪಿರಮಿಡ್ ಧ್ಯಾನ, ಪೌರ್ಣಮಿ ಬರುವಾಗ ಅದನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಶಾಕಾಹಾರನೇ ಇರ್ಬೇಕು, ಮಿತಾಹಾರಂ. ಬರೀ ಪಂಚೇಂದ್ರಿಯದಲ್ಲಿನೂ ಮಿತಾಹಾರಂ, ಮೌನಂ, ಈ 6 ಪಾಯಿಂಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇದು ಯಾವಾಗ ನಾವು ಫಾಲೋ ಮಾಡ್ತೀವೋ ನಾವು ಸಂಪಾದನೆ ಮಾಡ್ಕೊಳ್ಳೋ ಎನರ್ಜಿ ಎಲ್ಲ ಸೇವ್ ಆಗುತ್ತೆ.